ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ವಿಮೋಚನಾ ಕಂಡ 33ನೇ ಅಧ್ಯಾಯ 14ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿ ಉಂಟು ಮಾಡುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನಾನೇ ನಿಮ್ಮ ಜೊತೆಗಾರನಾಗಿ ಬರುವವನಾಗಿದ್ದೇನೆ ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನ ಬಲಪಡಿಸುವವರು ಆತನಾಗಿದ್ದಾರೆ. ಮಗನೇ, ಮಗಳೇ, ನಾನು ನಿನ್ನ ಸಂಗಡಿಗನಾಗಿ ಬರುವೆನು. ನೀನು ಒಬ್ಬಂಟಿಗನಾಗಿದ್ಯಾ? ನೀನು ಒಬ್ಬಂಟಿಗನಾಗಿ ನಡೆದು ಹೋಗ್ತಾ ಇದೆಯಾ? ನಾನು ನಿನ್ನ ಜೊತೆಗಾರನಾಗಿ ಬಂದು ನಿನಗೆ ಸಮಾಧಾನವನ್ನು ಉಂಟು ಮಾಡುವೆನು, ವಿಶ್ರಾಂತಿಯನ್ನು ಅನುಗ್ರಹಿಸುವೆನು ಎಂದು ಕರ್ತನಿ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ನಾವು ಒಬ್ಬಂಟಿಗರಾಗಿರುವಾಗ ಇವತ್ತು ಯಾರು ನಮ್ಮ ಸಂಗಡ ಬರುವುದಿಲ್ಲ. ಕರ್ತನೇ ನಮ್ಮ ಜೊತೆಗಾರನಾಗಿ ಬರುವಂತಹದ್ದು, ದೇವರ ವಾಕ್ಯವೇ ನಮ್ಮನ್ನ ಬಲಪಡಿಸುವಂತಹದ್ದು, ದೇವರ ಮಾತುಗಳೇ ಅನುದಿನವೂ ನಮ್ಮನ್ನ ಕಾಯುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ಇಸ್ರಾಯೇಲರ ಜೀವಿತದಲ್ಲಿ ಆತನು ಮುಂದೆ ಹೋಗಿ ಅವರಿಗೆ ಏನ್ ಮಾಡಿದನು? ವಿಶ್ರಾಂತಿಯನ್ನು ಅನುಗ್ರಹಿಸಿದನು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮ ಸಂಗಡಿಗನಾಗಿ ಬಂದು, ನಮ್ಮ ಜೊತೆಗಾರನಾಗಿ ಬಂದು ಆತನು ನಮಗೆ ಏನ್ ಮಾಡುವವನಾಗಿದ್ದಾನೆ? ವಿಶ್ರಾಂತಿಯನ್ನು ಅನುಗ್ರಹಿಸುವವನಾಗಿದ್ದಾನೆ. ಆತನು ಬರದಿದ್ದರೆ ನಾವೇನ್ ಮಾಡಬಾರದು? ಎಲ್ಲಿಗೂ ಹೋಗಬಾರದು. ದೇವರೇ, ನಿನ್ನ ಪ್ರಸನ್ನತೆ ನನ್ನ ಮುಂದೆ ಹೋಗಲಿ ಸ್ವಾಮಿ. ದೇವರೇ, ನಿನ್ನ ಪ್ರಸನ್ನತೆ ನನ್ನ ಮುಂದೆ ಹೋಗಿ ನನಗಿರುವಂತಹ ತಡೆಗಳನ್ನು ನೀಗಿಸಲಿ. ನಿನ್ನ ಪ್ರಸನ್ನತೆ ನನ್ನ ಮುಂದೆ ಹೋಗಿ ನನಗೊಂದು ಸಮಾಧಾನವನ್ನು ಅನುಗ್ರಹಿಸಲಿ ಎಂದು ಹೇಳುವಾಗ, ಕರ್ತನಾತ್ಮನು ಖಂಡಿತವಾಗಿಯೂ ತನ್ನ ಪ್ರಸನ್ನತೆಯನ್ನು ಆತನ ದೂತನನ್ನ ನಮ್ಮ ಮುಂದೆ ಕಳಿಸಿ ಆತನ ನಮಗೆ ಏನ್ ಮಾಡುವವನಾಗಿದ್ದಾನೆ? ವಿಶ್ರಾಂತಿಯನ್ನು ಅನುಗ್ರಹಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವಂತಹ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರ ಸಂಗಡ ನೀನೇ ಹೋಗಿ ಅವರಿಗೆ ಒಂದು ವಿಶ್ರಾಂತಿಯನ್ನು ಕೊಡುವುದಕ್ಕಾಗಿ ಸ್ತೋತ್ರ, ಸಮಾಧಾನವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಮೋಶೆಯೊಂದಿಗೆ ನೀನು ಹೇಗಿದ್ಯೋ ಅದೇ ರೀತಿ ನಿನ್ನ ಜನರೊಟ್ಟಿಗೆ ನೀನು ಇರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್, ಆಮೆನ್.